ಭಾರತೀಯ ಅಣು ಯೋಜನೆಯಲ್ಲಿ ತೊಡಗಿಕೊಂಡಿದ್ದವರು ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು. ಧನ್ಯವಾದ. ನಾರಾಯಣ್ ಮೂರ್ತಿ. ಇವರು ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರು. ಇವರನ್ನು ಕರ್ನಾಟಕದಲ್ಲಿ IT ಉದ್ಯಮವನ್ನು ಪ್ರಾರಂಭಿಸಿದ ಬಹುದೊಡ್ಡ ಉದ್ಯಮಿಗಳಾಗಿ ಗುರುತಿಸಲ್ಪಡುತ್ತಾರೆ. ಧನ್ಯವಾದಗಳು. ಡಾಕ್ಟರ್ ದೇವಿ ಶೆಟ್ಟಿ. ಸ್ವಲ್ಪ ಸೌಂಡ್ ಮಾಡಿ ಎಲ್ಲ. ಡಾಕ್ಟರ್ ದೇವಿ ಶೆಟ್ಟಿ. ಡಾಕ್ಟರ್ ದೇವಿ ಶೆಟ್ಟಿ ಇವರು ಭಾರತದ ಪ್ರಸಿದ್ಧ ಹೃದಯ ಶಸ್ತ್ರಚಿಕಿತ್ಸಕರು, ನಾರಾಯಣ ಹೃದಯಾಲಯದ ಸಂಸ್ಥಾಪಕರು ಹಾಗೂ ಪದ್ಮಶ್ರೀ ಪುರಸ್ಕೃತರು. ಧನ್ಯವಾದಗಳು. ಕಿರಣ್ ಮಜುಮ್ದಾರ್ ಶಾ. ಇವರು ಪ್ರಖ್ಯಾತ ಉದ್ಯಮಿಗಳು, ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಕಾರ್ಯನಿರ್ವಾಹಕರು. 2019 ಫೋರ್ಬ್ಸ್ನಲ್ಲಿ ಶಕ್ತಿಶಾಲಿ ಮಹಿಳೆ ಎಂದು ಕರೆಯಲ್ಪಟ್ಟವರು. ಧನ್ಯವಾದಗಳು. ಕೊನೆಯದಾಗಿ ಪ್ರಕಾಶ್ ಪಡುಕೋಣಿ. ಇವರು 1980ರಲ್ಲಿ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರರೆಂದು ಕರೆಯಲ್ಪಟ್ಟವರು. ಅರ್ಜುನ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. 7 ವರ್ಷಗಳ ಕಾಲ ಸತತವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವು ಸಾಧಿಸಿದವರು. ವಿಶ್ರಾಂತಿಯ ನಂತರ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಪದಾಧಿಕಾರಿಗಳಾಗಿದ್ದಾರೆ. ಧನ್ಯವಾದಗಳು. ಈಗ ಪಾತ್ರ ಪರಿಚಯ. ಬಸವಣ್ಣನವರಾಗಿ ಸಾತ್ವಿಕ್, ಬೆಳವಾಡಿ ಮಲ್ಲಮ್ಮ ಆಗಿ ರಾಗಿಣಿ ಸ್ವದೀಪ್, ಪುರಂದರದಾಸರಾಗಿ ಅಥರ್ವ ಹೊಸಮನಿ, ರಾಣಿ ಅಬ್ಬಕ್ಕಳಾಗಿ ಪೂರ್ವಿ ಹೆಬ್ಬಾರ್, ಒನಕೆ ಓಬವ್ವಳಾಗಿ ಅದಿತ್ರಿ ಜೈನ್, ಕಿತ್ತೂರು ರಾಣಿ ಚೆನ್ನಮ್ಮಳಾಗಿ ಆರುಷಿ ಗುಂಡೂರ್, ಸರ್ ಎಂ ವಿಶ್ವೇಶ್ವರಯ್ಯನವರಾಗಿ ನಿವಿನ್ ದೇವ್ ಭಾಟ್ಲಾ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಾಗಿ ಅದ್ವಿಕ್ ಅನೀಶ್, ಸಾಲುಮರದ ತಿಮ್ಮಕ್ಕ ಆಗಿ ಆದ್ಯಾ ಶೆಟ್ಟರ್, ಡಾಕ್ಟರ್ ರಾಜಾರಾಮಣ್ಣರಾಗಿ ಕೌಶಿಕ್ ಹಂಡಿಹಾಳ್, ನಾರಾಯಣಮೂರ್ತಿಯಾಗಿ ಸೋಹಂ ಮಲ್ಯ, ಡಾಕ್ಟರ್ ದೇವಿ ಶೆಟ್ಟಿಯಾಗಿ ನಿವಾನ್ ಸಮಂತ್, ಕಿರಣ್ ಮಜುಮ್ದಾರ್ ಶಾ ಆಗಿ ಮೈರಾ ಸಮಂತ್, ಪ್ರಕಾಶ್ ಪಡುಕೋಣಿಯಾಗಿ ಸಮದ್ ಗೌಡ. ಧನ್ಯವಾದಗಳು.